ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈಗ ಮಂಗಳಗೌರಿ ವ್ರತದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯೋಣ. ಮಂಗಳಗೌರಿ ವ್ರತವನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ವಿವಾಹವಾದ ಮೊದಲ ವರ್ಷದಿಂದ 5 ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು. ಈ ವ್ರತವನ್ನು ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಾಡಬೇಕು. ಮಂಗಳವಾರ ಏಕಾದಶಿ ಬಂದಾಗ ದ್ವಾದಶಿ ದಿನ ಮಾಡಬಹುದು. ಹಾಗೂ ಮಂಗಳವಾರ ಮುಟ್ಟಿನ ಸಮಯವಿದ್ದರೆ, ಅಂದರೆ ರಜಸ್ವಲ ಸಮಯವಿದ್ದರೆ ಮುಂದಿನ ಶುಕ್ರವಾರ ಮಂಗಳಗೌರಿ ಪೂಜೆಯನ್ನು ಮಾಡಬಹುದು. ಮಂಗಳಗೌರಿ ಎಂದರೆ ಉಮಾದೇವಿ, ಅಂದರೆ ಪಾರ್ವತೀ ದೇವಿ. ಮಂಗಳಗೌರಿ ಜೊತೆಗೆ ಮನೋನಿಯಾಮಕ ರುದ್ರದೇವರು, ಅಂದರೆ ಶಿವನನ್ನು ಆವಾಹನೆ ಮಾಡಿ ಇಬ್ಬರನ್ನೂ ಪೂಜಿಸಬೇಕು. ಅಂದರೆ ದಾಂಪತ್ಯ ಜೀವನವು ಸುಖಮಯವಾಗುತ್ತದೆ. ವಿವಾಹವಾದ ಮೊದಲ ವರ್ಷ ತವರು ಮನೆಯಲ್ಲಿ ಹಾಗೂ ಉಳಿದ 4 ವರ್ಷ ಗಂಡನ ಮನೆಯಲ್ಲಿ ಮಂಗಳಗೌರಿ ಪೂಜೆ ಮಾಡುವ ಪದ್ಧತಿ ಇದೆ. ಆದರೆ ಈಗಿನ ಕಾಲದಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮೊದಲನೇ ವರ್ಷವೇ ಒಂದು ಮಂಗಳವಾರ ತವರು ಮನೆಯಲ್ಲಿ, ಒಂದು ಮಂಗಳವಾರ ಗಂಡನ ಮನೆಯಲ್ಲಿ ಹಾಗೂ ಉಳಿದ ಮಂಗಳವಾರ ತಮಗೆ ಅನುಕೂಲವಾದಂತೆ ತವರು ಮನೆ ಅಥವಾ ಗಂಡನ ಮನೆಯಲ್ಲಿ ಮಾಡುತ್ತಾರೆ. ಅದನ್ನು ಅವರವರ ಅನುಕೂಲ ಪ್ರಕಾರ ಮಾಡಬಹುದು. ಹೆಣ್ಣು ಮಕ್ಕಳು ಈ ಮಂಗಳಗೌರಿ ವ್ರತವನ್ನು ಮಾಡುವುದರಿಂದ ಅವರಿಗೆ ಸೌಭಾಗ್ಯ ಭಾಗ್ಯ ಹಾಗೂ ಪುತ್ರ ಪೌತ್ರಾದಿ ಸಕಲ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಮಂಗಳಗೌರಿ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳು: ಆಷಾಢ ಮಾಸದಲ್ಲಿ ದ್ವಾದಶಿ ದಿನ ಅತ್ತೆ ಮನೆಯವರು ಕೊಟ್ಟ ಮಂಗಳಗೌರಿ, 16 ವಿಳೆದೆಲೆ, 16 ಅಡಿಕೆ ಬೆಟ್ಟ, ಒಣ ಕೊಬ್ಬರಿ ಬಟ್ಟಲು 2, ಒಂದೊಂದು ಒಣ ಕೊಬ್ಬರಿ ಬಟ್ಟಲಲ್ಲಿ 8 ಅಡಿಕೆ ಬೆಟ್ಟ, ಇನ್ನೊಂದು ಬಟ್ಟಲಲ್ಲಿ 8 ಅಡಿಕೆ ಬೆಟ್ಟ ಇಡಬೇಕು. ಗೌರಿಗೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಹಾಗೂ ನಾನಾ ತರಹದ ಹೂ ಪತ್ರಿಗಳನ್ನು ರೆಡಿ ಮಾಡಬೇಕು. 5 ಬ್ಲೌಸ್ ಪೀಸು, ಅಂದರೆ 5 ಕೊಣಗಳನ್ನು ಇಟ್ಟುಕೊಳ್ಳಬೇಕು. ಆರತಿಗಾಗಿ 16 ತಂಬಿಟ್ಟು ಮಾಡಿಕೊಂಡಿರಬೇಕು. ಅಕ್ಕಿ ಹಿಟ್ಟು, ಹುರಿಗಡಲೆ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಬೇಕು. ಕೆಲವರು ಹೂರಣದ ಆರತಿಯನ್ನು ಮಾಡುತ್ತಾರೆ. ಅವರವರ ಪದ್ಧತಿಯಂತೆ ಅವರು ಮಾಡಬೇಕು. ತಾಯಿ ಬಾಗಿನ ಎಂದು 5ನೇ ವರ್ಷ ಕೊಡುವ ಪದ್ಧತಿ ಇದೆ, ಆದರೆ ಮೊದಲನೇ ವರ್ಷವೂ ಕೊಡಬಹುದು. ಮಂಗಳಗೌರಿ ಪೂಜೆಯನ್ನು ಮಾಡುವಾಗ ಶ್ರೀ ಮಂಗಲಗೌರ್ಯಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ಜಯಾಪತಿ ಸಂಕರ್ಷಣಂ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ, ಓಂ ನಮೋ ನಾರಾಯಣಾಯ ನಮಃ ಎಂದು ಹೇಳಬೇಕು. ನಂತರ ಆಚಮನ ಮಾಡಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಹೀಗೆ ಮಾಡಬೇಕು: ಆದ್ಯ ಏವಂ ಗುಣ ವಿಶಿಷ್ಟಾಯಾಂ ವಿಶ್ವಾವಸುನಾಮ ಸಂವತ್ಸರೆ, ಅಂದರೆ ಯಾವ ಸಂವತ್ಸರವಿರುತ್ತದೆಯೋ ಆ ಸಂವತ್ಸರದ ಹೆಸರನ್ನು ತೆಗೆದುಕೊಳ್ಳಬೇಕು. ಶ್ರಾವಣ ಮಾಸೆ, ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ, ಶುಭತಿಥೌ, ಭೌಮವಾಸರೆ, ಮಮ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಸೌಭಾಗ್ಯ ಆಯುರಾರೋಗ್ಯಾದಿ ಸಕಲಾಭೀಷ್ಟ ಸಿದ್ಧಿದ್ವಾರ ಶ್ರೀ ಶಿವಮಂಗಳಗೌರ್ಯಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ ಪಂಚವರ್ಷ ಪರ್ಯಂತಂ ಮಂಗಲಗೌರಿ ವ್ರತಂ ಅಹಂ ಕರಿಷ್ಯೆ ಎಂದು ಹೇಳಿ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲಿಗೆ ಘಂಟಾನಾದವನ್ನು ಮಾಡಿ ಒಂದು ಅಡಿಕೆ ಬೆಟ್ಟ ಇಲ್ಲವೇ ಗಣಪತಿ ಮೂರ್ತಿಯನ್ನು ಇಟ್ಟು ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ಅರಿಶಿಣ, ಕುಂಕುಮ, ಕೆಂಪು ಹೂವು, ಗೆಜ್ಜೆ ವಸ್ತ್ರ ಇವುಗಳನ್ನೆಲ್ಲ ಏರಿಸಿ ಉತ್ತತ್ತಿಯನ್ನು ನೈವೇದ್ಯ ಮಾಡಿ ಊದಿನ ಕಡ್ಡಿ ಇಲ್ಲವೇ ದೀಪದಿಂದ ಬೆಳಗಬೇಕು. ಗಣಪತಿ ಪೂಜೆಯನ್ನು ಮಾಡುವಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಎಂದು ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಇದರಿಂದ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬರುವುದಿಲ್ಲ.
ನಂತರ ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿ ಅದರಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ, ಹೂ ಹಾಕಿ ಅದರಲ್ಲಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆವಾಹಿಸಿ ಕಲಶದ ಮುಖದಲ್ಲಿ ವಿಷ್ಣು, ಕಂಠದಲ್ಲಿ ರುದ್ರದೇವರು, ಮೂಲದಲ್ಲಿ ಬ್ರಹ್ಮದೇವನನ್ನು ಚಿಂತನೆ ಮಾಡಬೇಕು. ನಂತರ ಒಂದು ಬಟ್ಟಲಲ್ಲಿ ಕುಂಕುಮ ಮಿಶ್ರಿತ ಅಕ್ಷತೆಗಳನ್ನು ಇಟ್ಟುಕೊಂಡು 2 ಕಾಳು ಅಕ್ಷತೆಗಳನ್ನು ಮಂಗಳಗೌರಿಗೆ ಏರಿಸುತ್ತಾ ಬರಬೇಕು. ಶ್ರೀ ಮಂಗಲಗೌರಿಯೈ ನಮಃ ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ, ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಹರಿದ್ರಾ ಕುಂಕುಮಂ ಸಮರ್ಪಯಾಮಿ, ಮಂಗಲಸೂತ್ರಾನಿ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ನಾನಾವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ, ನಾನಾವಿಧ ಪತ್ರಂ ಸಮರ್ಪಯಾಮಿ ಎಂದು ಹೇಳಿ 2 ಅಕ್ಷತೆ ಕಾಳುಗಳನ್ನು ಮಂಗಳಗೌರಿಗೆ ಏರಿಸಬೇಕು. ನಂತರ ಮಂಗಳಗೌರಿಯ ನಾಮಗಳನ್ನು ಸ್ಮರಿಸಿ ಅಕ್ಷತೆಯನ್ನು ಏರಿಸಬೇಕು. ನಾಮ ಪೂಜಾಂ ಸಮರ್ಪಯಾಮಿ. ಸರ್ವಮಂಗಲಾಯೈ ನಮಃ, ದುರ್ಗಾಯೈ ನಮಃ, ಪಾರ್ವತೈ ನಮಃ, ರುದ್ರಾಣೈ ನಮಃ, ಬ್ರಹ್ಮಣೈ ನಮಃ, ಲೋಕಜನನೇ ನಮಃ, ಶಿವಾಯೈ ನಮಃ, ಭವಹಂತ್ರೈ ನಮಃ, ಸರಸ್ವತೈ ನಮಃ, ಪರ್ಣಾಯೈ ನಮಃ, ಚಂಡಿಕಾಯೈ ನಮಃ, ಚಂಡಾಯೈ ನಮಃ, ಮಂದಗಾಮಿನೈ ನಮಃ, ಸರ್ವಾಭರಣಭೂಷಿತಾಯೈ ನಮಃ, ಶ್ರೀ ಮಂಗಲಗೌರಿಯೈ ನಮಃ ಎಂದು ಹೇಳಿ ಅಕ್ಷತೆಯನ್ನು ಏರಿಸಬೇಕು. ನಂತರ ಧೂಪಂ ಸಮರ್ಪಯಾಮಿ ಎಂದು ಹೇಳಿ ಧೂಪವನ್ನು ಸಮರ್ಪಿಸಬೇಕು. ದೀಪಂ ದರ್ಶಯಾಮಿ ಎಂದು ಹೇಳಿ ದೀಪವನ್ನು ಹಚ್ಚಿ ಇಡಬೇಕು. ಇಲ್ಲವೇ ಒಂದು ದೀಪದಿಂದ ಮಂಗಳಾರತಿಯನ್ನು ಮಾಡಬೇಕು. ನಂತರ ನೈವೇದ್ಯವನ್ನು ಮಾಡಬೇಕು. ಮೊದಲು ದೇವರಿಗೆ ನೈವೇದ್ಯ ಮಾಡಿ, ನಂತರ ಮುಖ್ಯ ಪ್ರಾಣದೇವರಿಗೆ ನೈವೇದ್ಯ ಮಾಡಿ, ನಂತರ ಶಿವ ಮತ್ತು ಮಂಗಳಗೌರಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ 16 ತಂಬಿಟ್ಟಿನ ಆರತಿಯನ್ನು ಮಾಡಬೇಕು. ಕೆಲವರು ಹೂರಣದ ಆರತಿಯನ್ನು ಮಾಡುತ್ತಾರೆ. ಅವರವರ ಪದ್ಧತಿಯಂತೆ ಆರತಿಯನ್ನು ಮಾಡಬೇಕು. ನಂತರ ಶ್ರೀ ಮಂಗಲಗೌರೈ ನಮಃ ಎಂದು ನೈವೇದ್ಯಂ ಸಮರ್ಪಯಾಮಿ ಎಂದು ಹೇಳಬೇಕು. ಶ್ರೀ ಮಂಗಲಗೌರೈ ನಮಃ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಎಂದು ಹೇಳಬೇಕು. ನಂತರ ನಾನಾ ವಿಧ ಫಲಗಳನ್ನು ಸಮರ್ಪಿಸಬೇಕು. ನಂತರ ತಾಂಬೂಲ ದಕ್ಷಿಣೆ ಸಮರ್ಪಿಸಿ ದೀಪವನ್ನು ಹಚ್ಚಬೇಕು. ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ನಂತರ ಮಂಗಳಗೌರಿಯಲ್ಲಿ ಕೈ ಮುಗಿದು ಅನನ್ಯ ಭಕ್ತಿಯಿಂದ ಪುತ್ರ, ಧನ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕರುಣಿಸು ತಾಯೇ ಎಂದು ಪ್ರಾರ್ಥಿಸಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಿ ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ ಎಂದು ಹೇಳಿ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳಾಗಿದ್ದಲ್ಲಿ ಕ್ಷಮಿಸು ಎಂದು ಬೇಡಿಕೊಂಡು ನಂತರ ಅನೇನ ಶ್ರೀ ಮಂಗಲಗೌರಿ ಪೂಜನೇನ ಶ್ರೀ ಮಂಗಲಗೌರಿಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಬೇಕು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ, 2 ತೆಂಗಿನಕಾಯಿ ಅಥವಾ 2 ಹಣ್ಣು, ವೀಳ್ಯದೆಲೆ, ಅಡಿಕೆ ಬೆಟ್ಟ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಮಂಗಲಗೌರಿ ಪೂಜೆಯ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಈ ದಾನವನ್ನು ಯೋಗ್ಯ ಬ್ರಾಹ್ಮಣರಿಗೆ ಕೊಡಬೇಕು. ಅತ್ತೆ ಮನೆಯವರು ಕೊಟ್ಟ ತಪ್ಪೇಲಿಯಲ್ಲಿ ಅರಿಶಿಣ, ಕುಂಕುಮ, ಉತ್ತತ್ತಿ, ಅಡಿಕೆ ಬೆಟ್ಟ, ಒಣ ಕೊಬ್ಬರಿ ಬಟ್ಟಲು ಹಾಕಿ ಬ್ಲೌಸ್ ಪೀಸು ಹಾಕಿ ಕಣದಿಂದ ಅಂದರೆ ಬ್ಲೌಸ್ ಪೀಸ್ನಿಂದ ತಪ್ಪೇಲಿಯ ಬಾಯಿಯನ್ನು ಕಟ್ಟಿ ಮೇಲೆ ತೆಂಗಿನಕಾಯಿ ಇಟ್ಟು ತನ್ನ ತಾಯಿಗೆ ಮಗಳು ಕೊಡುವ ಪದ್ಧತಿ ಇದೆ. ಕೆಲವು ಕಡೆ ತಪ್ಪೇಲಿಯಲ್ಲಿ ಒಂದು ಬೆಳ್ಳಿ ನಾಗಪ್ಪನ ಮೂರ್ತಿಯನ್ನು ಹಾಕುತ್ತಾರೆ. ಇದು ಮಂಗಳಗೌರಿ ಕಥೆಯಲ್ಲೂ ಉಲ್ಲೇಖಿಸಲಾಗಿದೆ. ನಂತರ ಮಂಗಳಗೌರಿ ವ್ರತವನ್ನು ಈ ರೀತಿ ಸಮರ್ಪಣೆ ಮಾಡಬೇಕು. ನಮಸ್ತ್ವನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷ ಶಿರೋರುಭಾವೆ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ.
ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಮಂಗಲಗೌರಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಎಂದು ಹೇಳಿ ಸಮರ್ಪಣೆ ಮಾಡಬೇಕು. ನಂತರ ಸಾಯಂಕಾಲ ಪುನಃ ಗೌರಿ ಪೂಜೆ ಮಾಡಿ 16 ಬತ್ತಿಗಳಿಂದ ಮಂಗಳಾರತಿಯನ್ನು ಮಾಡಬೇಕು. ನಂತರ ಸುವಾಸಿನಿಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಉಡಿ ತುಂಬಿ ರಾತ್ರಿ ಉಪವಾಸವಿದ್ದು ಜಾಗರಣೆ ಮಾಡಬೇಕು. ಮಂಗಳಗೌರಿ ಪೂಜೆಯ ನಂತರ ವಿಸರ್ಜನೆಗಾಗಿ ಪುನಃ ಅರಿಶಿಣ ಕುಂಕುಮ ಹೂವು ದೀಪ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಪುನರಾಗಮನಾಯ ಚ ಎಂದು ಹೇಳಿ ಪೂಜೆಯನ್ನು ಮಂಗಲಗೌರಿ ಅಂತರ್ಗತ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಮಂಗಲಗೌರಿಯನ್ನು ವಿಸರ್ಜನೆ ಮಾಡಬೇಕು. ಮಂಗಳಗೌರಿ ಪೂಜೆಯ ನಂತರ ಮಧ್ಯಾಹ್ನವಾಗಲಿ ಇಲ್ಲವೇ ಸಾಯಂಕಾಲವಾಗಲಿ ನಿಮ್ಮ ನಿಮ್ಮ ಅನುಕೂಲದಂತೆ ತಪ್ಪದೇ ಮಂಗಳಗೌರಿ ಕಥೆಯನ್ನು ಓದಬೇಕು ಇಲ್ಲವೇ ಕೇಳಬೇಕು. ಇದರಿಂದ ಮಂಗಳಗೌರಿ ಪೂಜೆ ಮಾಡಿದ ಪೂರ್ಣ ಫಲವು ಪ್ರಾಪ್ತಿಯಾಗುತ್ತದೆ. ಮಂಗಳಗೌರಿ ಕಥೆ. ಹಿಂದೆ ಸುಮಂತನೆಂಬ ಒಬ್ಬ ಬ್ರಾಹ್ಮಣನು ಇದ್ದನು. ಅವನ ಹೆಂಡತಿಯ ಹೆಸರು ಧನವತಿ. ಅವನಿಗೆ ಸಂತಾನವಿರಲಿಲ್ಲ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ರೀತಿಯಿಂದಲೂ ಅವನು ಸುಖವಾಗಿದ್ದನು. ಅವನು ಒಮ್ಮೆ ಗೌರೀದೇವಿಯನ್ನು ಸಂತಾನಕ್ಕಾಗಿ 21 ದಿನ ಉಗ್ರ ತಪಸ್ಸನ್ನು ಆಚರಿಸಿದನು. ಸಾಮಾನ್ಯವಾಗಿ ಮಕ್ಕಳಾಗಬೇಕಾದರೆ ನಾವು ಉಮಾಮಹೇಶ್ವರರನ್ನು ಪೂಜಿಸಬೇಕು. ಹಿಂದೆ ಶ್ರೀಕೃಷ್ಣನು ತಾನು ಪ್ರದ್ಯುಮ್ನನನ್ನು ಪಡೆಯಲು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದನು. ಆದರೆ ಕೃಷ್ಣನು ಶಿವನ ಕುರಿತು ತಪಸ್ಸನ್ನಾಚರಿಸಿದ್ದುದು ಕೇವಲ ಲೋಕಶಿಕ್ಷಣಕ್ಕಾಗಿಯೇ ಹೊರತು ಅವನಿಗೆ ಅದರಿಂದೇನೂ ಆಗಬೇಕಾಗಿರಲಿಲ್ಲ. ಸುಮಂತನ ತಪಸ್ಸಿನಿಂದ ಪ್ರಸನ್ನಳಾದ ಗೌರೀದೇವಿಯು ಕೇವಲ 16 ವರ್ಷ ಆಯುಷ್ಯವುಳ್ಳ ಪುತ್ರನನ್ನು ಕರುಣಿಸಿದಳು. ಒಮ್ಮೆ ಆ ಕುಮಾರನು ತನ್ನ ಸೋದರ ಮಾವನೊಂದಿಗೆ ಕಾಶಿ ಮುಂತಾದ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಹೊರಟು ಅಲ್ಲಿ ಒಂದು ಉದ್ಯಾನವನದಲ್ಲಿ ಇಳಿದುಕೊಂಡನು. ಅಲ್ಲಿ ವಿಹಾರ ಮಾಡುತ್ತಿದ್ದ ಕನ್ನಿಕೆಯರಲ್ಲಿ ಜಗಳ ಉಂಟಾಗಿ ಒಬ್ಬಳು ಮತ್ತೊಬ್ಬಳನ್ನು ವಿಧವೆಯಾಗು ಎಂದು ಶಾಪವನ್ನು ಇತ್ತಳು. ಆಗ ಆ ಶಾಪವನ್ನು ಪಡೆದ ಹುಡುಗಿಯು ತನ್ನ ತಾಯಿ ಮಂಗಳಗೌರಿ ವ್ರತವನ್ನು ಮಾಡುತ್ತಿರುವಳು. ಈ ಪೂಜಾ ಕಾಲದಲ್ಲಿ ಧೂಪ ಮಾಡುವ ಧೂಪದ ಹೊಗೆಯನ್ನು ಆಘ್ರಾಣಿಸಿದರೂ ನಮಗೆ ವೈಧವ್ಯವಿರುವುದಿಲ್ಲವೆಂದ ಮೇಲೆ ಪೂಜೆಯನ್ನೇ ಮಾಡುತ್ತಿರುವಾಗ ನನಗೇನೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಈ ಸಂಭಾಷಣೆಯನ್ನು ಆಲಿಸಿದ ಆ ಹುಡುಗನ ಸೋದರ ಮಾವನು ಈ ಕನ್ನಿಕೆಯನ್ನು ನನ್ನ ಅಳಿಯನಿಗೆ ಕೊಟ್ಟು ಮದುವೆ ಮಾಡಿಸಿದರೆ ಅವನ ಆಯುಷ್ಯವು ಹೆಚ್ಚಾಗುತ್ತದೆ ಎಂದು ಭಾವಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ಸಂಪರ್ಕಿಸಿ ಮದುವೆ ಮಾಡಿಸಿದನು. ಆ ರಾತ್ರಿ ಆ ಹುಡುಗನು ಯಾರಿಗೂ ಹೇಳದೆ ಹೊರಟು ಹೋದನು. ಶಿವನು ಹೊರಗೆ ಹೋದರೂ ಹರನೇ ಆ ಹುಡುಗನ ರೂಪದಲ್ಲಿ ಅಲ್ಲಿ ಮಲಗಿದ್ದನು. ಆ ವಧುವು ತನ್ನ ಗಂಡನ ವಾಪಸ್ಸು ಬರುವಿಕೆಗಾಗಿ ಮಂಗಳಗೌರಿ ವ್ರತವನ್ನು ಆಚರಿಸಿದಳು. 16 ದೀಪಗಳನ್ನು ಬೆಳಗಿಸಿದಳು. ವಾಯನ ದಾನವನ್ನು ಮಾಡಿ ಬಾಗಿನವನ್ನು ಮುತ್ತೈದೆಯರಿಗೆ ನೀಡಿದಳು. ತಂಬಿಟ್ಟನ್ನು ಎಲ್ಲರಿಗೂ ಹಂಚಿದಳು. ಸರಿಯಾಗಿ ಈ ಸಮಯಕ್ಕೆ ಕುಮಾರನ ಆಯುಷ್ಯವು ಮುಗಿದಿತ್ತು. ಪಾರ್ವತೀ ದೇವಿಯವರು ತನ್ನ ಪತಿ ಮೃತ್ಯುಂಜಯನನ್ನು ಬೇಡಿ ಅವನನ್ನು ದೀರ್ಘಾಯುಷ್ಯವಂತನನ್ನಾಗಿ ಮಾಡಿದ್ದಳು. ಸತ್ತು ಪುನಃ ಬದುಕಿದ ಕುಮಾರ ಹಾಗೂ ಅವನ ಪತ್ನಿಯು ಸುಮಂತನ ಮನೆಗೆ ಬಂದರು. ಮಂಗಳಗೌರಿಯ ಮಹಿಮೆಯನ್ನು ಕೇಳಿ ಧನವತಿಯೂ ಸಹ ಮಂಗಳಗೌರಿ ವ್ರತವನ್ನು ಮಾಡಿದಳು ಹಾಗೂ ಸಕಲ ಫಲಗಳನ್ನು ಪಡೆದು ಸುಖವಾಗಿದ್ದಳು. ಈ ಮಂಗಳಗೌರಿ ಕಥೆಯನ್ನು ಮಂಗಳಗೌರಿ ಪೂಜೆಯಾದ ದಿನ ತಪ್ಪದೇ ಓದಬೇಕು ಅಥವಾ ಕೇಳಬೇಕು.